ಅಂತ ಕಳಿಸ್ತಾ ಇದ್ರೆ ಬಿಟ್ರೆ ಸಭೆಯಲ್ಲಿ ಹೇಳಿದ್ರೆ ಅಧಿಕಾರಿಗಳಿಗೆ ಎಚ್ಚರಿಕೆ ಇರುತ್ತೆ. ಒಂದು ನಿಮಿಷ, ನನ್ನ ಹೆಸರು ನಂದೀಶ್ ಅವರು, ಹುಚ್ಚನೂ ಅಲ್ಲ. ಪದ ಕರೆಕ್ಟಾಗಿ ಬಳಸಿ, ಅದನ್ನೇ ಬಳಸಿ. ನೀವು ಗೊತ್ತಾಯ್ತಲ್ಲ, ನೀವು ಅಧಿಕಾರಿಗಳ ಹತ್ರ ಮಾತಾಡಿದ್ರೆ ನಮ್ಮ ಹತ್ರ ಮಾತಾಡಬೇಡಿ. ನಾನು ಸಾರ್ವಜನಿಕ ವ್ಯಕ್ತಿ, ನಾನು ಈ ಬೆಂಗಳೂರಿನಲ್ಲಿ ಇತಿಹಾಸ ಗೊತ್ತಿದ್ದವನು. ಇತಿಹಾಸ ಗೊತ್ತಿದೆ ಅಂದ್ಬಿಟ್ಟು ತಲೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೀವು ಅವಕಾಶ ಕೊಟ್ರೆ ಸಭೆ ನಡೆಸ್ತೀವಿ, ನಾನು ಸಭೆ ನನ್ನ ನಾನು ಅಧ್ಯಕ್ಷ ಕುತ್ಕೊಳ್ಳಿ, ಇಲ್ಲ ಅಂದ್ರೆ ಹೋಗಿ ನೀವು ಯಾರಿಗೆ ಕಳೆದ ಕೆಡಿಪಿ ಸಭೆ ಚುನಾವಣೆ ನೀತಿ ಸಮಿತಿಗಿಂತ ಮುಂಚೆ ಆಗಿರ್ತಕ್ಕಂಥದ್ದು. ಅದಾದ ನಂತರ ಚುನಾವಣೆ ಜುಲೈ ಎಂಡವರೆಗೂ ನೀತಿ ಸಮಿತಿ ಇತ್ತು. ಅದಾದ ನಂತರ ಜಿಲ್ಲಾ ಪಂಚಾಯತಿನಲ್ಲಿ ಕೆಡಿಪಿ ಸಭೆ ಆದ ನಂತರ ತಾಲೂಕಲ್ಲಿ ಕರೀತಕ್ಕಂಥದ್ದು ವಾಡಿಕೆ. ಅದರ ಜೊತೆಯಲ್ಲಿ ಸದನ ಮತ್ತೊಂದು ಮಗದೊಂದು ಪ್ರಾಪ್ತಿಯಿಂದ ಅಂದರೆ ಅತಿದೃಷ್ಟಿಯಾಗಿರ್ತಕ್ಕಂಥದ್ದು ಎಲ್ಲವೂ ಇತ್ತು. ಅದಕ್ಕೆ ಸಮಯದ ಅಭಾವ, ಕಾಲಮಿತಿಯನ್ನು ನೋಡಿಕೊಂಡು ಇವತ್ತು ಈ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಇಲ್ಲ 2 ವರ್ಷ ಆಗಿರ್ತಕ್ಕಂಥ ಸರ್ಕಾರ ಬಂದೇ 1.5 ವರ್ಷ ಆಗಿಲ್ಲ. ಕೇವಲ ಮೇ 13ನೇ ತಾರೀಕು ಸರ್ಕಾರ ಬಂದಿರ್ತಕ್ಕಂಥದ್ದೇ ಮೇ ಹಿಂಡಲ್ಲಿ. ಅತಿದೃಷ್ಟಿಯಿಂದ ಕರೆಯಕ್ಕಾಗಿಲ್ಲ, ಸಮಯ ಕೊಡೋಕ್ಕಾಗಿಲ್ಲ. ಅದರಿಂದ ಇವತ್ತು ಕರೆದಿದ್ದೀವಿ. ತಮ್ಮ ಚರ್ಚೆಗಳು ಏನಿದ್ರು ಚರ್ಚೆ ಮಾಡಬಹುದು, ಮುಕ್ತ ಅವಕಾಶ ಇದೆ. ಕರೆದಿಲ್ಲ ಇದಿಲ್ಲ ಅಂತಕ್ಕಂಥದ್ದೆಲ್ಲ ಮಾರ್ಚಲ್ಲಿ ಕರೆದಿದ್ದೀವಿ. ಅದ ನಂತರ ಕರೆಯಕ್ಕಾಗಿಲ್ಲ. ಇಲಾಖಾವಾರು ಪ್ರಗತಿ ಪರಿಶೀಲನೆ ಮಾಡಿದ್ದೀವಿ. ಸಭೆ ಕರೆದು ಮಾಡಿದ್ರೆ ವಿದ್ಯುತ್ ಸಮಸ್ಯೆ ಎಲ್ಲ ಸಮಸ್ಯೆಗಳು ಆಯ್ತು. ನೀವು ಆಚೆಗೆ ಹೋಗಿ ಈಚೆಗೆ ಹೋಗಿ ಸಭೆಗೆ ನಿಮ್ಗೆ ಏನ್ ಬೇಕು ಸಹಕಾರ ಕೊಡ್ತೀವಿ ಅಂತ ಹೇಳಿ ಅನ್ಬಿಟ್ಟು ನೀವು ವಾದ ಮಾಡ್ತೀವಿ ಅಂದ್ರೆ ನೀವು ಬೇರೆ ಉತ್ತರ ಕೊಡೋದಕ್ಕಾಗಲ್ಲ. ಶಾಸಕ ಸ್ಥಾನದ ಮೇಲೆ ಬಹಳ ಗೌರವ ಇದೆ. ಮುಚ್ಚು ನಾಯಿ ಕರೆದಿರೋ ಸಭೆ ನಾಯಕರಿಗೆ ತಾಲೂಕಲ್ಲಿ ಓಟ್ ಹಾಕಕ್ಕೆ ಯಾರು ತಯಾರಿಲ್ಲ. ನೀವು ಒಳ್ಳೆ ವ್ಯಕ್ತಿ, ಬುದ್ಧಿವಂತರು ಅಂತ ಹಾಕಿರೋದು. ಮುಚ್ಚು ನಾಯಿ ಕರೆದಿದೆ ಅಂದ್ರೆ ನಂದೀಶ್, ನೀವು ಬರೀ ಅನಿಸಿಕೆಗಳೇನಿದೆ ಅತಿದೃಷ್ಟಿ ಇತ್ತು, ಕೋಡಂ ಕಂಡ ಇತ್ತು, ಕರೆದಿಲ್ಲ. ಅವಕಾಶ ಇದೆ. ಇತಿ ಮಿತಿ ಮೀರಿದ್ರೆ ತುಂಬಾ ಚೆನ್ನಾಗಿ ಮಾತಾಡೋದು ನನಗೆ ಗೊತ್ತಿದೆ ಅಧ್ಯಕ್ಷರೇ, ತುಂಬಾ ಚೆನ್ನಾಗಿ ಮಾತಾಡೋದು ಗೊತ್ತಿದೆ. ಒಂದು ನಿಮಿಷ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಟೈಮ್ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಕೆಡಿಪಿ ಸಭೆ ಎಷ್ಟು ದಿವಸಕ್ಕೆ ಒಂದ್ಸಲ ಕರೀತಕ್ಕಂಥದ್ದು? ಸೆಪ್ಟೆಂಬರ್ ಅಲ್ಲಿ ಮಧ್ಯದ ಒಂದು ಸಭೆ ಕರಿಬೇಕಾಯ್ತು, ಕರೆದಿಲ್ಲ. ಅದೊಂದು ಸಭೆ ಪೆಂಡಿಂಗ್ ಇದೆ. ಆ ಸಭೆನ ನೆಕ್ಸ್ಟ್ ಮಂತ್ ಅಂದ್ರೆ ಈ ಮಂತ್ ಎಂಡ್ ಐದರ್ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಕರೆಯೋಣ. ಅವಾಗ ನೀವೆಲ್ಲ ಸ್ಟಡಿ ಮಾಡ್ಕೊಳ್ಳಿ. ಇವಾಗ ಏನಿದೆ, ಇಲಾಖಾವಾರು ಅತಿದೃಷ್ಟಿಯಾಗಿ ಅನೇಕ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಇದನ್ನೆಲ್ಲ ಸ್ಟಡಿ ಮಾಡ್ಕೊಳ್ಳಿ. ಮತ್ತೆ ಈ ತಿಂಗಳಲ್ಲಿ ಇನ್ನೊಂದ್ಸಲ ಕರಿ.